ಆರಾಮದಿರಲ್ಲ? ಅವ್ರು ಏನಾರ ಪೊಲೀಸರು ನಿಮಗೆ ತ್ರಾಸ ಏನಾರ ಕೊಟ್ರನ್ರಿ? 2 ದಿನ ನಿಮ್ಮನ್ನು ಬಿಟ್ಟಿರೋದು ದೊಡ್ಡ ನರಕ ಆಗ್ಬಿಟ್ಟಿತ್ರಿ. ಕರೆನ ಮನೆಯಾಗಿರೋದ ಭಾರಿ ಕಷ್ಟ ಆಗಿತ್ತು. ಅಪ್ಪ, ಅಣ್ಣ, ಬರ್ರಿ ಒಳಗೆ ಬರ್ರಿ. ಹೋಗ್ರಿ, ಮೊದ್ಲು ಹೋಗಿ ಜಕ ಮಾಡ್ರಿ. ಎಲ್ಲೆಲ್ಲಿ 2 ದಿನ ಹೆಂಗಿದ್ರೆ ಏನ, ಹೋಗಿ ಮತ್ತೆ ಜಕ ಮಾಡ್ರಿ. ನಾಷ್ಟ ಮಾಡಿವಿ, ತಿನ್ವಂತ್ರಿ ಅಂತ. ಇಲ್ಲ, ನಾವು 5 ಮಂದಿನೂ ಹೊರಗೆ ಅಲ್ಲೇ ನಾಷ್ಟ ಮಾಡಿದ್ವಿ. ಮಾವರು ಮತ್ತು ಕಿರಣನು ಬಂದಿದ್ರು. ಅವರು ಆ್ಯಕ್ಚುಲಿ ಇಲ್ಲೇ ಹೊರಗೆ ಹೋಗ್ಯಾರ, ಬೇರೆ ಲಾಯರ್ ಹತ್ರ ಬರ್ತಾರಂತ. ಇನ್ನೊಂದು 10 ನಿಮಿಷ ಇಲ್ಲಿಗೆ ಬರ್ತೀನಿ, ನಾ ಬಂದು ಈಕಿನ ಕರ್ಕೊಂಡು ಹೋಗ್ತೀನಿ ಅಂದರು, ಜಾನಕಿನ. ಅಪ್ಪ, ನಂಗಂತರೂ ನಮ್ಮ ಅತ್ತೆ ಹಿಂಗೆ ಮಾಡ್ಯಾಳ ಅಂತ ಕೇಳಿ ಸಮಾಧಾನ ಆಗ್ಲಿಲ್ಲಪ್ಪ. ಈಗ ನೀನು ನೋಡಿ ಎಷ್ಟು ಸಮಾಧಾನ ಆಯಿತು. ಕರೆನ ಅಪ್ಪ, ನಂಗೆ ತಪ್ಪಾಯ್ತಪ್ಪ, ಕ್ಷಮಿಸ್ಬಿಡಪ್ಪ. ಇಲ್ಲವಾ, ಯಾರ್ದು ತಪ್ಪಿಲ್ಲ ಬಿಡು. ನೀನು ಯಾಕೆ ತಪ್ಪಾತಂತ ಕೇಳ್ತಿ? ಎಲ್ಲ ಆಗಿದ್ದು ನಾನು ಹಿಂತಿದ್ದಾಳಲ್ಲ ಗೌರಿ, ಇದಕ್ಕೆಲ್ಲ ಕಾರಣನ ಗೌರಿ. ನಾನು ಮಾತ್ರ ಆಕಿನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ, ತಿಳ್ಕೊಂಡಿದ್ದಾಳಕಿ. ಅದೆಲ್ಲ ಹೋಗ್ಲಿ ಬಿಡ್ರಿ. 2 ದಿನದಿಂದ ನೀವು ಯಾರು ಮನೆಯಾಗ ಇಲ್ದಾರದಕ್ಕೆ ಮನೆ ಒಳೆ ಹೆಂಗಾಗಿತ್ತಂದ್ರೆ ರಣರಂಗ ಭೂಮಿ ಆದಂಗಾಗಿತ್ತು. ಅದು ಒಂದು ಮೌನ ಇರುತ್ತಲ್ಲ ಮನೆಯಾಗ, ಯಪ್ಪ, ಅದನ್ನಂತರೂ ಖರೇನ ಇಟ್ಟಿಟ್ಟಕ್ಕ ನೀನು ಓಡಾಡೋದು, ನಿಮ್ಮಪ್ಪ ಓಡಾಡೋದು, ಯಪ್ಪ, ಇವರಿಬ್ಬರು ಅಂಕರು ಮನೆಯಾಗ ಅದಾರ ಇಲ್ಲ ಅನ್ನಂಗಿದ್ರು. ನನಗಂಕರು ಗಂಗಾನು ಇಲ್ದ ತಲೆ ಕೆಟ್ಟೋಗಿತ್ತು ಅನ್ನಂಗೆ. ಗಂಗಾ ಎಲ್ಲಿ, ಸರು ಎಲ್ಲಿದ್ದಾರೆ ಅವರಿಬ್ಬರು? ಅದ ಚಿಕ್ಕಮ್ಮ, ಅವರಿಬ್ಬರು ಕರ್ಕೊಂಬರಕನ ಮಾವರು ಮತ್ತು ಕಿರಣ್ ಹೋಗಿರೋದು. ಅವರಿಬ್ಬರು ಕರ್ಕೊಂಬರಕನ ಅದೇನೋ ತೊಗೊಂಬರ್ಬೇಕಂತ ಬರ್ಸ್ಕೊಂಡು ಅದು ತೊಗೊಂಡೋಗಿ ಕೊಡ್ಬೇಕಲ್ಲಿ. ಅದಾದ್ಮೇಲೆ ಬಿಡೋದು. ಅಂದ್ರೆ ಅವರು ಒಂದ್ಸರಿ ಹೋಗಿ ಕೋರ್ಟಿಗೆ ಹೋಗಿ ಭೇಟಿಯಾಗೇ ಬರಬೇಕು. ನಮ್ಮಂಗೆ ಅವರಿಗೆ ಬೇಲ್ ಸಿಗಲ್ಲ, ಯಾಕಂದ್ರೆ ಅವ್ರು ಸ್ಟೇಷನ್ಗೆ ಇರಲ್ಲ. ಅವೇನೇನೋ ಪ್ರೊಸೀಜರ್ ಇದ್ವು, ನಾ ಎಲ್ಲ ಮಾಡ್ತೀನಿ, ನೀವು ಹೋಗಿರ್ರಿ ಅಂದರು ಕಿರಣ್ ಮಾವ. ಅದಕ್ಕೆ ಬಂದ್ವಿ. ಹೌದನಪ್ಪ, ಆತು. ಅವರಿಬ್ಬರು ಬಂದ್ರಂದ್ರೆ ಮನೆಗೆ ಎಷ್ಟ ಜೀವಕ್ಕೆ ಸಮಾಧಾನ ಆಗತ್ತೆ. ನೀನು ಮತ್ತು ನಿನ್ನ ಗಂಡು ಬರ್ತಾನಂತವ ಜಾನಕಿ, ನೀ ರೆಡಿಯಾಗಿ ಹೋಗು. ಇಲ್ಲ ಚಿಕ್ಕಮ್ಮ, ನಾನೆಲ್ಲೂ ಹೋಗಕ್ಕೆ ನಾವಲ್ಲೇ, ನಾ ಇಲ್ಲೇ ಇರ್ತೀನಿ ಅಪ್ಪನ ಮನ್ಯಾಗನ. ಇದು ಬಗೆಹರಿಲ್ಲ ಚಿಕ್ಕಮ್ಮ. 3 ದಿನಕ್ಕೊಂದ್ಸರಿ ನಮ್ಮ ಅತ್ತಿದು ಆ ಗೌರಿದು ಏನಾರ ಒಂಥರಲೇ ಇದ್ದೇ ಇರುತ್ತಾ. ಸುಮ್ಮನೆ ನಮಗೂ ನೆಮ್ಮದಿಯಾಗಿ ಜೀವನ ಮಾಡಕ್ಕೆ ಬಿಡಲ್ಲ. ನಾವಿಬ್ರು ಗಂಡ ಇಂತ ಅರ್ತ್ಕೊಂಡು ಬಾಳವೆ ಮಾಡಕತ್ತಿರೋದು. ಈಕಿಗೆ ದಾಡಿ ಅಂತೀನಿ ನಾನು. ಅದೇನವ, ನಿಮ್ಮ ಮಾವ ಬಂದು ನಿನ್ನ ಹತ್ರ ಮಾತಾಡ್ತಾನಂತ, ನಿಮ್ಮ ಮಾವನ ಜೊತೆಗೆ ನೀನು ಮಾತಾಡು. ನಾನಂತರೂ ಕರೆನ ಜಕ ಮಾಡಿ ಬರ್ತೀನಿ. ಭಾಳ ಮೈ ಒಜ್ಜಾಗೈತಿ, ಟಯರ್ಡ್ ಆಗೈತಿ. ನಂಗೆ ಒಂಚೂರು ರೆಸ್ಟ್ ಬೇಕು, ನಾ ಮಲ್ಕೋತೀನಿ. ನೀನು ನೋಡು, ನಿಮ್ಮ ಮಾವನ ಜೊತೆಗೆ ಮಾತಾಡಿ ನೀ ಏನು ನಿರ್ಧಾರ ತಗೋತೀವೋ ಅದು ನಿನಗೆ ಬಿಟ್ಟಿರೋದು. ನಿಮ್ಮ ಮಾವ ನಿನ್ನ ಗಂಡ ಹೇಳೋದನ್ನು ಕೇಳು, ಅಷ್ಟ ನಾ ಹೇಳಬಲ್ಲೆ. ನಿನ್ನ ಗಂಡ ಆಗಲಿ ನಿಮ್ಮ ಮಾವ ಆಗಲಿ ನಿನಗೆ ಎದಕ್ಕೂ ಹೊರತಿಲ್ಲ, ಗೊತ್ತಲ್ಲ ನಿನಗೆ. ಅಪ್ಪ, ಅದು ಹಂಗಲ್ಲಪ್ಪ. ನೋಡು ಮಗಳ, ನನಗೆ ನನ್ನ ಮಕ್ಕಳು ಯಾವತ್ತೂ ವಜ್ಜ ಅಲ್ಲ. ಹಂಗಂತೇಳಿ ಹರಿದ ಹುಡುಗಿಯರನ್ನ ನಾನು ಸಂಸಾರ ಮಾಡೋದು ಬಿಡಿಸ್ಕೊಂಡು ನನ್ನ ಮನೆಗೆ ಇಟ್ಕೊಳ್ಳೋಷ್ಟು ಸ್ವಾರ್ಥಿನೂ ನಾನಲ್ಲ. ಅರ್ಥ ಆತಲ್ಲ ನಾ ಹೇಳೋದು? ನಿನಗೆ ಹೆಂಗಿಷ್ಟ ಹಂಗಿರು, ಆದರೆ ಯಾವುದೇ ಕಾರಣಕ್ಕೂ ಮನಸ್ಸಿಗೆ ನೋವು ಮಾಡ್ಕೋಬೇಡ, ಇಷ್ಟ ನಾ ಹೇಳ್ತೇನೆ. ಆಮೇಲೆ ನಿಮ್ಮ ಮಾವ ನಿನ್ನ ಗಂಡನ ಮನಸ್ಸಂತೂ ಭಾಳ ಚಲೋ ಐತಿ, ಅವ್ರ ಮನಸ್ಸನ್ನು ನೋಯಿಸ್ಬೇಡಮ್ಮ. ನಾ ಹೋಗಿ ಒಂದು ಸ್ವಲ್ಪ ಜಾಗ ಮಾಡಬಲ್ಲ ತಾಯಿ? ಸರಿಯಪ್ಪ, ಹೋಗ್ರಿ. ನಾನು ಹೋಗ್ತೀನಿ ಕಣಮ್ಮ, ಮ್ಯಾಗಲ್ ರೂಮ್ನಾಗ ಹೋಗಿ ನಾನು ಒಂದು ಸ್ವಲ್ಪ ಜಾಕ ಮಾಡಿ ಬರ್ತೀನಿ. ಹೋಗಿ ಬರ್ಬೇಕು ಫ್ಯಾಕ್ಟ್ರಿ ಕಡೆ, ಆಫೀಸ್ ಕಡೆ ಎಲ್ಲ ಕೆಲಸ ಏನೇನಾಗ್ಯಾವ ಏನ. ಹೋಗಿ ಬರಲ್ಲ ಜಾನು. ಜೊತೆ ನೀನೊಂಚೂರು ರೆಸ್ಟ್ ಮಾಡ್ಬೇಕಿಲ್ಲವಾ? ನೀ ಯಾಕೆ ಇಷ್ಟಕ್ಕೊಂದು ಸ್ಟ್ರೆಸ್ ಮಾಡ್ಕೋತಿ? ಇಲ್ಲ ಅಣ್ಣ, ನೀನು ಇಲ್ಲದೆ ಇರೋದು, ಅಪ್ಪಿಲ್ಲದೆ ಇರೋದ ನಂಗೆ ಸ್ಟ್ರೆಸ್ ಆಗಿತ್ತು. ಈಗ ಏನಿಲ್ಲ, ಈಗ ಎಷ್ಟು ಹಗುರೈತೆ, ತಲೆ ಕೆಚ್ಕೋಬೇಡ. ಹೋಗ್ರಿ, ನೀವು ಜಾಕ ಮಾಡಿ ಬರ್ರಿ. ಪಡ್ಡು ಮಾಡ್ಯಾರ ಚಿಕ್ಕಮ್ಮ, ಪಡ್ಡು ತಿನ್ನಕ್ಕಂತ್ರಿ ಅಂತ. ಈಗ ನಾನು ಬಂದೆ ಬಿಟ್ಟು ನೋಡ್ರಿ, ಸರು ಅವ್ರ ಮನೆಗೆ ಹೋಗ್ಯಾಳ, ನಾನು ಬಂದೆ. ಚಿಕ್ಕಮ್ಮ ಬಂದೀನಿ, ನಾವು ಆರಾಮದೀವಿ, ನೀವು ಯಾಕೆ ಇಷ್ಟು ತಲೆ ಕೆಸ್ಕೋತೀರಿ? ಅದನ್ನ ಅಂದರು ಯಾರು, ನಮ್ಮ ಗುಂಡಪ್ಪಣ್ಣರು. ಹೆಂಗದನಮ್ಮ ನನ್ನ ಮೊಮ್ಮಗ? ಭಾಳ ತ್ರಾಸ ಕೊಟ್ಟೆ ನನ್ನ ಮೊಮ್ಮಗ. ವಿಲಿ ಅಂತ ಒದ್ದಾಡಿರ್ಬೇಕಲ್ಲ, ಊಟ ಚಂದಾಗ, ನೀರು ಕುಡಿದೇ ಇರೋದು, ಔಷಧಿ ತೊಗೊಳ್ದೇ ಇರೋದು ಮಾಡಿ ನನ್ನ ಮೊಮ್ಮಗ ಏನು ಜೀವ ತಿಂದೇನೆ? ಇಲ್ಲ ಚಿಕ್ಕಮ್ಮ, ನಿಮ್ಮ ಮೊಮ್ಮಗನ ನಿಮ್ಮನ್ನು ಕೇಳಕತ್ಬಿಟ್ಟಿದ್ದ, ಎಲ್ಲ ಯಾವಾಗ ಬರ್ತಾಳ ನಮ್ಮಮ್ಮ, ಯಾವಾಗ ಬರ್ತಾಳ ನಮ್ಮಮ್ಮ ಅಂತೇಳಿ. ನೋಡವಾ ಜಾನಕಿ, ನಾನು ನಿನ್ನ ಮಾತು ಕೊಟ್ಟಂಗೆ ಸೋಮವಾರ ಮುಂಜಾನೆನ ನಿಮ್ಮ ಅಪ್ಪ ನಿಮ್ಮ ಅಣ್ಣ ನಿಮ್ಮ ಮನ್ಯಾಗ ಅದಾರ. ಆತನವ ಖುಷಿ ಆತಾ? ಹ್ಞೂ ಮಾವ, ಖುಷಿ ಆಯಿತು. ಆದ್ರೆ ಮಾವ, ನಾ ವಾಪಸ್ ಆ ಮನೆಗೆ ಬರಲಾರೆ ಮಾವ. ರೀ, ನನಗಾಗಲ್ಲ ರೀ, ನಿಜವಾಗ್ಲು. ನಂಗೆ ನಿಮ್ಮ ತಂಗಿ ಮುಖ ನೋಡೋಕ್ಕಾಗಲಿ, ಅತ್ತೆಯರ ಮುಖ ನೋಡೋಕ್ಕಾಗಲಿ ಮನಸ್ಸಿಲ್ಲ. ಯಾಕಂದ್ರೆ ಅವರು ನನಗೆ, ನಮ್ಮ ಕುಟುಂಬದವ್ರಿಗೆ ಅಷ್ಟಿಷ್ಟೆಲ್ಲ ನೋವು ಕೊಟ್ಟಿದ್ದು. ನಾ ಬರಲ್ಲ. ನಿಮಗೆ ನಾನು ಬೇಕಂದ್ರೆ ಮಾವರು ಹೇಳ್ದಂಗೆ ಇಲ್ಲೇರ ಇರ್ರಿ. ಇಲ್ಲ ನಿಮ್ಗೆ ಇರಲಿರ ಕಷ್ಟ ಆದ್ರೆ ಬೇರೆ ಮನೆ ಮಾಡ್ಕೊಂಡು ಅಲ್ಲೇ ಬೇಕಾರಿರ ನಿಮ್ಮೂರಾಗ. ಆದ್ರೆ ನಾನು ಯಾವುದೇ ಕಾರಣಕ್ಕೂ ಆ ಮನೆಗೆ ವಾಪಸ್ ಬರಲ್ಲ ಮಾವ, ಬೇಸರ ಮಾಡ್ಕೋಬೇಡ್ರಿ. ನೋಡುವ ಜಾನಕಿ,
ನೀನು ತಿಳಿದಾಕಿದ್ದೀವಿ. ಸಣ್ಣ ಹುಡ್ರಂಗೆ ಹಠ ಮಾಡಿದ್ರೆ ಜಬರ್ಸಿ ಹೇಳಕ್ಕಂಕ್ರೂ ಆಗಲ್ಲಲ್ಲವ. ನನ್ನ ಮೇಲೆ ನಂಬಿಕಿದ್ರೆ ನನ್ನ ಜೊತೆಗೆ ನನ್ನ ಮನೆಗೆ ಬಾ, ಅಷ್ಟ ನಾ ಹೇಳಬಲ್ಲೆ. ಏನು ಮಾಡಬೇಕು ಏನಿಲ್ಲ ಅನ್ನೋದು ನಾ ಎಲ್ಲ ದಾರ್ಯಾಗ ಹೇಳ್ತೀನಿ. ಈ ಸರಿ ಮಾತ್ರ ಏನು ಮಾಡಬೇಕು ಅದನ್ನೇ ಮಾಡ್ತೀನಿ. ದಯವಿಟ್ಟು ನನ್ನ ಜೊತೆಗೆ ಬಾರವ, ಇದು ಒಂದು ಸರಿ ಅವಕಾಶ ಕೊಡು. ನಾನು ಈ ಸರಿ ನಿಮ್ಮ ಅತ್ತಿನ ಬದಲು ಮಾಡ್ಬೇಕಂತಾಗಲಿ ಅಥವಾ ನನ್ನ ಮಗಳು ಬದಲು ಮಾಡ್ಬೇಕಂತಾಗಲಿ ಹೊಂಟಿಲ್ಲ ನಾನು. ಆದ್ರೆ ಆ ಮನೆಗಿರಕ್ಕೆ ನಿನಗೆ ಅಧಿಕಾರ ಐತಿ, ಅದನ್ನು ಮಾತ್ರ ನೀ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ ಅಂತ ಕೇಳಕತ್ತೀನಿ. ಹೌದು ಜಾನು, ಅಪ್ಪನ ಮಾತು ಕೇಳು. ಏನು ಮಾಡಬೇಕು ಅನ್ನೋದು ಹೇಳ್ತಾರಪ್ಪ ದಾರ್ಯಾಗ. ಹೋಗನ್ ಬಾ, ತಡ ಮಾಡೋದು ಬೇಡ. ಇನ್ನೊಂದು ವಿಷಯ ಏನು ಗೊತ್ತನವ ಜಾನಕಿ, ನಾವು ಇಲ್ಲಿ ಬಂದೀವಿ ನನ್ನ ದೋಸ್ತಂದು ಮತ್ತು ನನ್ನ ಅಳಿಯಂದು ಇದು ಮಾಡ್ಸಕ್ಕ ಬೇಲ್ಗೆ. ನಿಮ್ಮ ಅತ್ತಿದು ಗೌರಿ ಬೇಲ್ ಮಾಡ್ಸಕ್ಕೆ ಯಾರೂ ಹೋಗಿಲ್ಲ, ಅವರಿಬ್ಬರು ಇನ್ನೂ ಜೈಲಾಗ ಅದಾರ. ಮಾವ ಏನು ಹೇಳಕತ್ತೀರಿ? ಹೌದು, ಇನ್ನೂ ಆಕಿದು ಬೇಲ್ ಆಗಿಲ್ಲ. ಆಕಿ ಅವ್ರ ಅಣ್ಣನ ಮಗನ ಕರ್ಸ್ಕೊಂಡಾಳ ದಿನೇಶನ್ನ. ದಿನೇಶ್ ಬಂದನ, ಅವನ ಬೇಲಿಗೆ ಓಡಾಡಕತ್ತಾನ, ಅವನ ಲಾಯರ್ ಅದಾನ, ಬೇಲ್ ಮಾಡ್ತಾನೆ. ಅವ್ರ ಮನೆಗೆ ಹೋಗೋದ್ರಾಗ ನಾವು ಮನೆಗೆ ಹೋಗೋಣ, ಅದಕ್ಕೆ ಹೇಳಕತ್ತೀನಿ. ಬಾರ್ವಾ ಪ್ಲೀಸ್. ನೋಡವ, ನಾನಂತರೂ ನಿನಗೆ ಹಿಂಗೆ ಮಾಡು ಹಂಗೆ ಮಾಡು ಅಂತ ಯಾವತ್ತೂ ಹೇಳಿಲ್ಲ. ಇಲ್ಲ ನಿಮ್ಮ ಪಾರ್ವತಿ ಚಿಕ್ಕಮ್ಮನೂ ಏನು ಹೇಳಿಲ್ಲ. ನೀ ತಿಳಿದಕ್ಕಿದ್ದೀವಿ. ನಿಮ್ಮ ಮಾವ ಅಷ್ಟಕ್ಕೊಂದು ನಿನಗೆ ದೈನ ಸಬಡ್ಕೊಳಕತ್ತಾನ ಅಂದಮ್ಯಾಗ ಹೇಳೋದು ಕೇಳು. ಹೊಂಡ ನಿಮ್ಮ ಮಾವ ನಿನಗೆ ಅಣ್ಣನ ಜೊತೆಗೆ ಹೊಂಡ. ಆ ಮನೆಯಾಗಿರಾಕ ಮನೆ ಮಗಳಕ್ಕಿಂತ ಜಾಸ್ತಿ ಮನೆ ಸೊಸಿಗಿರುತ್ತೆ. ನಡಿ, ಇದು ಒಂದು ಕೊನೆ ಪ್ರಯತ್ನ ಮಾಡು. ಆಗಲಿಲ್ಲ ಅಂದ್ರೆ ನಿನಗೆ ಹೆಂಗೆ ಇಷ್ಟ ಹಂಗೆ ಮಾಡುವಂತೆ ಅಂತ. ಇದೊಂದು ಸರಿ ಹೋಗುವ. ಅಷ್ಟು ಹೇಳ್ತಾರಲ್ಲ ಜೊತೆ ಎಲ್ಲರೂ. ಹೋಗೆ. ಆಯ್ತಕ್ಕ, ಆಯ್ತು ಚಿಕ್ಕಮ್ಮ, ಆಯಿತು, ಹೋಗ್ತೀನಿ. ಮಾವ ಬರ್ರಿ, ನೀವು ಹೇಳ್ದಂಗೆ ಕೇಳ್ತೀನಿ, ಹೋಗೋಣ. ಇದು ನನ್ನ ಹಿಂದೆ ಅಂದ್ರೆ ಬಾ. ಮಾವ ಹೇಳಪ್ಪ, ನಾವು ಮತ್ತೆ ಆರಾಮ್ ಬರ್ತೀವಂತ್ರಿ. ನೀವು ಒಂದು ಸ್ವಲ್ಪ ಎಲ್ಲ ನೀವು ರೆಸ್ಟ್ ತಗೋರಿ. ನಾವು ನಿನ್ನಿಂದನೂ ಓಡಾಡೀವಿ, ನಾವು ರೆಸ್ಟ್ಲೆಸ್ ಆಗೀವಿ. ನಾವು ಒಂದಿಟ್ಟು ಹೋಗಿ ರೆಸ್ಟ್ ತಗೋತೀವಿ. ಬರ್ತೀವ್ರಿ ಅತ್ತಿಯರ, ಬರ್ತೀವ್ರಿ ಅತ್ತಿಯರ. ಅಪ್ಪ ಹೋಗಿ ಬರ್ತೀನಿ. ಬರ್ತೀನಿ ಮಾವ, ಹೋಗಿ ಬರ್ತೀನಿ. ಅಕ್ಕ ಬಾಯ್. ಬಾಯ್ ಚಿಕ್ಕಮ್ಮ, ಬಾಯ್. ಹೋಬಾ ನನ್ನ ಮಗಳ, ಹೋಬಾ. ನಡ್ರಿ, ಎಲ್ಲರೂ ಒಂದು ಸ್ವಲ್ಪ ಜಾಗ ಪಾಕ ಮಾಡಿರಿ, ಒಟ್ಟಿಗೆ ಕುತ್ಕೊಂಡು ಎಲ್ಲರೂ ನಾಷ್ಟ ಮಾಡೋಣಂತ. ಹೌದು, ಹೋರಿ. ನಾವು ಇನ್ನೂ ಯಾರೂ ನಾಷ್ಟ ಮಾಡಿಲ್ಲ, ಹೋರಿ. ಆಕಿ ಪಾಪ ನಾಷ್ಟ ಮಾಡಲಾರ್ದಂಗನ ಹೋಗ್ಬಿಟ್ಲು ಜಾನು. ಇರ್ಲಿ ಬಿಡು ಚಿಕ್ಕಮ್ಮ, ಕಿರಣ್ ಮಾಡಿಸ್ತಾನ. ನಡ್ರಿ, ನಾವು ಮಾಡೋಣಂತ ನಡ್ರಿ. ಯವ್ವ ಜ್ಯೋತಿ, ದೇವ್ರ ಮುಂದೆ ದೀಪ ಹಚ್ಚವ. ದೀಪ ಹಚ್ಚಿ ಏನೇನು ಮಾಡ್ಬೇಕು ಮಾಡ್ರಿ. ಹಾಂ ಚಿಕ್ಕಮ್ಮ. ಓ ಬಂದರು ಮಾವ, ಬಂದರು. ಅತ್ತಿ ಮತ್ತು ಗೌರಿ ಬಂದ್ರಿಬ್ರು. ಅವನು ಅದಾನ ಅವ್ರ ಅಣ್ಣನ ಮಗ ದಿನೇಶ. ಹ್ಞೂ ರೀ, ಯಾರೋ ಒಬ್ರು ಬರಕತ್ತಾರ್ರಿ. ಸರಿ, ಎಲ್ಲ ನೆನಪೈತಲ್ಲ, ಶುರು ಮಾಡ್ರಿ. ನಮ್ಮ ಮ್ಯಾಗಿರ್ತೀನಿ. ಕರಿತಾಳೆ ಬಂದು, ಮೊದ್ಲು ಬಂದು ಕರಿಯೋದ ನನ್ನ ರೀ ಅಂತೇಳಿ. ಮಾವ ಸರಿ ಬಂದರು. ಸ್ವಲ್ಪ ಒಳಗರ ಬರಲಿ, ಕೇಳಬೇಕಲ್ಲ ನಾವಿಬ್ರು ಮಾತಾಡೋದು. ಅಪ್ಪ ಅಪ್ಪ, ನಿಜವಾಗ್ಲು ನೀ ಇಲ್ದ ನನಗೆ ಒಂದು ನಿಮಿಷನೂ ಇರೋಕ್ಕಾಗಲಿಲ್ಲ, ಗೊತ್ತನ? ಏನಿದು ನೀವಿಬ್ಬರದು ಹಗ್ಲತ್ನಾಗನ? ಇನ್ನು ನೀವ ಇಬ್ರು ಮದುವೆಗಿರ, ಬೇರೆ ಯಾರ ಮದುವೆಗಿರ? ಅಣ್ಣ, ಇಷ್ಟು ಕೆಟ್ಟದಿ ಅಣ್ಣ ನೀನು. ನಾವಿಬ್ರು ಜೈಲಾಗದೀವಂತ ಗೊತ್ತಿದ್ರು ನಮ್ಮಿಬ್ರಿಗೂ ಬೇಲ್ ಮಾಡ್ಸಕ್ ಬರ್ಲಿಲ್ಲ ಅಲ್ಲ ನೀನು? ಅಪ್ಪನೂ ಬರ್ಲಿಲ್ಲ, ಏನೂ ಅಲ್ಲ ಅಲ್ಲೇನ ನಿಮ್ಗ? ಅಣ್ಣ ರೀ, ಇಲ್ಲಿ ಭಾಳ ಡಿಸ್ಟರ್ಬ್ ಐತಿ, ರೂಮ್ಗೆ ಹೋಗೋಣ. ನಿಜವಾಗ್ಲು ನೀನಿಲ್ದ ಒಂದು ನಿಮಿಷ ಕಳೆಯೋದು ನಂಗೆ ಒಳ್ಳೆಯ ಯುಗ ಕಳೆದಂಗೆ ಆಯ್ತು. ನೆಮ್ಮದಿಯಾಗಿ ನಿನ್ನ ಜೊತೆಗೆ ಮಾತಾಡೋಕ್ಕೂ ಬಿಡಲ್ಲಪ್ಪ ನಮ್ಮ ಮನೆಯಾಗಿರೋ ಜನ. ಥೂ, ಪಾಪಿ ಮುಂಡೆ ಮಕ್ಕಳು. ಏನ ಅಣ್ಣ? ಏ ಕಿರಣ, ಏನಿದು ಅಸೈತನ ಮಾಡ್ಕೊಂಡು ನಿಂತಿರಲ್ಲ ಇಬ್ರು? ಬಾ ಜಾನು, ಇವ್ರಿಗೆ ಪ್ರೀತಿ ಪ್ರೇಮ ವಿಶ್ವಾಸ ಅಂದ್ರೆ ಏನಂತ ಗೊತ್ತಿಲ್ಲ, ಅದೇನೋ ಹೇಳ್ತಾರಲ್ಲ. ಬಾಬಾ, ನಮ್ಮ ಪಾಡಿಗೆ ನಾವು ಹೋಗೋಣ. ಯವ್ವ, ಏನ್ ಇದು? ಏನು ಒಂಚೂರು ನಮ್ಮ ಮೇಲೆ ಖಾಜಿನ ಇಲ್ಲ ಇವಂಗ. ಬರೀ ಏನ್ ಬೇಕಿಲ್ಲ ಅಂತಂದು ಹಿಂದಿ ಜೊತೆಗೆ ಇಷ್ಟಕ್ಕೊಂದು ಅಗ್ಲೇ ಕರ್ಕೊಂಬಂದ ನೋಡ್ಬೇ ಮನೆಗೆ. ಆಕೆ ಅಲ್ಲಿದ್ಲಲ್ಲ, ಅಗ್ಲೇ ಓಡಿ ಬಂದಾಳ. ನೀ ನೋಡಿದ್ರಕಿ ಬಾಯಿ ಬಂದಾಗ ಹೊಡಿಬೇಕು ಬಡಿಬೇಕು ಅಂತ ನೀ ಅನ್ಕೊಂಡ್ ಬಂದ್ರ? ಏನಿದು? ನೀನು ಸುಮ್ಮನೆ ನಿಂತು ಬಿಟ್ಟಲ್ಲ.